ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫ್ಯಾನ್ ಸ್ಲೋವಾಗಿ ಸುತ್ತೋ ಫ್ಯಾನ್ನ ಹೆಂಗೆ ಸ್ಪೀಡಾಗಿ ಸುತ್ತಂಗೆ ಮಾಡೋದು ಅಂತ. ಇದು ಒಂದು ಸ್ವಲ್ಪ ನೋಡಿಕೊಂಡ್ರೆ ನೀವೇ ಮಾಡ್ಬೋದು. ಈಗ ನೋಡಿ, ಫ್ಯಾನ್ ಆನ್ ಮಾಡಿದೆ, ತಿರುಗಿಸ್ಬಿಟ್ರೆ ತಿರುಗುತ್ತೆ, ಸ್ಲೋವಾಗಿ ತಿರುಗುತ್ತೆ, ಇದ್ರೂ ತುಂಬ ನಿಧಾನಕ್ಕೆ ತಿರುಗುತ್ತೆ. ನೀವೇ ನೋಡ್ಬೋದು. ಈಗ ಫಸ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಮೇನ್ ಸ್ವಿಚ್ನೂ ಆಫ್ ಮಾಡ್ಕೊಳ್ಳಿ, ಇನ್ವರ್ಟರ್ ಏನಾರು ಇದ್ದರೆ ಅದನ್ನು ಆಫ್ ಮಾಡ್ಕೊಳ್ಳಿ. ಈಗ ಫ್ಯಾನ್ನ ಹೆಂಗೆ ಬಿಚ್ಚೋದು ಅಂತ ಹೇಳ್ತೀನಿ ನೋಡಿ. ಮೇಲೆ 2 ಬೋಲ್ಟ್ ಇರುತ್ತೆ. ಈಗ ಫಸ್ಟ್ ಅದಕ್ಕಿಂತ ಮುಂಚೆ 2 ವಯರ್ನ ಬಿಚ್ಕೊಂಬೋಣ, ಫೇಸು ನ್ಯೂಟ್ರಲ್ನ. ಇದು 2 ಕನೆಕ್ಷನ್, ಇದಕ್ಕೆ ಇನ್ನೇನು ಇರೋಲ್ಲ, ತುಂಬ ಸಿಂಪಲ್ ಕನೆಕ್ಷನ್ನು. ಅದನ್ನೆರಡು ಬಿಚ್ಕೊಂಡು ಮೇಲ್ಗಡೆ 2 ಬೋಲ್ಟ್ ಇರುತ್ತೆ, ಅದನ್ನು ಸ್ಪಾನರ್ ತೊಗೊಂಡು ಬಿಚ್ಕೊಳ್ಳೋಣ. ಅದೇನಿಲ್ಲ, ಇದನ್ನು ತುಂಬ ಈಸಿನೇ. ಈಗ ಬಿಚ್ಚಿದ್ಮೇಲೆ ಒಂಚೂರು ಲೈಟಾಗಿ ಎತ್ತಿ ಒಂಚೂರು ಆ ಬೋಲ್ಟ್ನ ಎಳೆದ್ರೆ ಬಂದ್ಬಿಡುತ್ತೆ. ನೋಡಿ ನೀವು ಎಷ್ಟು ಈಸಿಯಾಗಿ ಬಂತು ಅಂತ. ಅದಾದಮೇಲೆ ಈ 3 ಎಲೆಗಳನ್ನೂ ಬಿಚ್ಕೊಂಬಿಡೋಣ. ನೋಡಿ ಎಷ್ಟು ಈಸಿ ಅಂತ. 6 ಸ್ಕ್ರೂ ಇರುತ್ತೆ, 6 ಸ್ಕ್ರೂ ಲೂಸ್ ಮಾಡ್ಬಿಟ್ಟು ಬಿಚ್ಕೊಂಬಿಡ್ಬೇಕು ಅಷ್ಟೇ. ಅದೆಲ್ಲ ಬಿಚ್ಚಾದ್ಮೇಲೆ ಮೇಲ್ಗಡೆ ಪೈಪ್ ಇರುತ್ತೆ, ಕನೆಕ್ಟಿಂಗ್ ಪೈಪು, ಅದನ್ನು ಅಷ್ಟೇ ಸೇಮ್ ಪ್ರೊಸೀಜರ್. ಸ್ಪಾನರ್ ತೊಗೊಂಡು ಬಿಚ್ಚಬೇಕು. ಸ್ಪಾನರ್ ಸೈಜ್ ಬಂದು 10. ಈಗ 3 ಕನೆಕ್ಷನ್ ಇರುತ್ತೆ ಇದರಲ್ಲಿ. ಸ್ಟಾರ್ಟ್ರದ್ದು 2, ಕಾಯಿಲಿಂದ 4 ವೈರ್ ಬಂದಿರುತ್ತೆ. ಇದನ್ನು ಅಷ್ಟೇ ಟೆಸ್ಟರ್ ತೊಗೊಂಡು ಬಿಚ್ಕೊಂಬಿಡಿ. ನಿಮಗೇನಾದ್ರು ಡೌಟ್ ಬಂತು ಅಂದರೆ ಫೋಟೋ ಹೊಡ್ಕೊಂಡು ಇಟ್ಕೊಳ್ಳಿ. ಈ ಹೋಲ್ಡ್ರೂ ಅಷ್ಟೇ ಇದೇ ಥರ ಕ್ಲೀನಾಗಿ ಬಿಚ್ಕೊಂಡು ಒಂದು ಸ್ಕ್ರೂ ಇರುತ್ತೆ, ಬಿಚ್ಕೊಂಬಿಡಿ. ಈ ವೈರು ಹಿಂಗೆ ಇದ್ದರೆ ಬಾಡಿ ಹೊರಗೆ ಬರಲ್ಲ, ಯಾಕಂದರೆ ಟಚ್ ಆಗೋದು ಬೇರಿಂಗಿಗೆ. ಅದಕ್ಕೆ ಇದನ್ನು ಒಂಚೂರು ಒಳಗೆ ತಳ್ಳಿ ಮೇಲೆ ತಗೊಳ್ಳಿ ವೈರು. ತಗೊಂಡಾಯಿತು. ಈಗ ಏನಿಲ್ಲ, ಸ್ಕ್ರೂ ಡ್ರೈವರ್ ತೊಗೊಂಡು ಬಾಡಿಯಲ್ಲಿ 3 ಸ್ಕ್ರೂ ಇರುತ್ತೆ, ಒಂದು ಸ್ವಲ್ಪ ಟೈಟಾಗಿರುತ್ತೆ, ಒಂಚೂರು ಪ್ರೆಷರ್ ಹಾಕ್ಬಿಟ್ಟು ತೆಗಿರುತ್ತೆ ಅಷ್ಟೇ. ಅದನ್ನು ಈಸಿಯಾಗಿ ತೆಕ್ಕೋಬೋದು, ಏನು ತೊಂದರೆ ಇಲ್ಲ. ಹಂಗೆ ತೆಕ್ಕೊಂಡಾದ್ಮೇಲೆ ಒಂಚೂರು ಸ್ಕ್ರೂ ಡ್ರೈವರು ಇಲ್ಲ ಏನಾದ್ರು ತೊಗೊಂಡು ಲೂಸ್ ಮಾಡಿ ಮೇಲೆ ಎತ್ತಿದ್ರೆ ಬಂದ್ಬಿಡುತ್ತೆ ಕ್ಯಾಪ್. ನೀವೇ ನೋಡ್ಬೋದು ಬೇರಿಂಗ್ ಎಷ್ಟು ಹಾಳಾಗಿದೆ ಅಂತ. ಈ ಬೇರಿಂಗ್ ಮತ್ತೆ ಆಯಿಲ್ ಹಾಕಿ ಸರಿ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಹೊಸ ಬೇರಿಂಗ್ನೇ ಚೇಂಜ್ ಮಾಡಿಬಿಟ್ರೆ ಒಳ್ಳೆಯದು. ಹೆಂಗೋ ಬಿಚ್ಚಿದ್ದೀವಿ. ಈಗ ಇದನ್ನು ಮತ್ತು ಕೆಳಗೆ ಇನ್ನೊಂದು ಬೇರಿಂಗ್ ಇರುತ್ತೆ, ಕೆಳಗಿರೋ ಬೇರಿಂಗ್ನ ಬಿಚ್ಕೊಬೇಕು. ಅದನ್ನು ಹೆಂಗೆ ಬಿಚ್ಚೋದು ಅಂದರೆ, ನಿಮ್ಮ ಹತ್ರ ಯಾವ್ದಾದ್ರು ಸಿಸಲ್ಲು, ಪಂಚು ಇಲ್ಲ ಜಂಪರು ಆ ಥರ ಇದ್ದರೆ ತಗೊಂಡು ತೆಳು ರಾಡು ಅಂಥವಿದ್ರೆ ತೆಗೆದಿಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಮೇಲೆ ಹೋಲ್ಗಳು ಕಾಣಿಸ್ತಿದೆಯಲ್ಲ, ಅದರಲ್ಲಿ ಸಿಸಲ್ಲು ಈ ಥರ ಜಂಪರ್ ಹಾಕೊಳ್ಳಿ. ಆ ಹೋಲೊಳಗೆ ಜಂಪರ್ ಹಾಕಿ ಹ್ಯಾಮರ್ ತೊಗೊಂಡು ನಿಧಾನಕ್ಕೆ ಹೊಡಿಬೇಕು, ಯಾಕಂದರೆ ಅದು ಕ್ಯಾಸ್ಟಿನ್ ಬಾಡಿ ಒಂಚೂರು ಕ್ರ್ಯಾಕ್ ಬಿಡ್ತು ಅಂದರೆ ನಿಮಗೆ ಮತ್ತೆ ರಿಪೇರಿ ಮಾಡೋಕ್ಕೆ ಬರೋಲ್ಲ, ಹೊಸ ಫ್ಯಾನೇ ತೊಗೊಬೇಕಾಗುತ್ತೆ. ಆ ಥರ ಬಾಡಿ